ನಾವು ಸಿನಿಮಾದಲ್ಲಿ ಇವಾಗ ತುಂಬಾ ನೋಡ್ತೀವಿ. ಇವಾಗ ಮಂಗಳಮುಖಿ ಅವರದು ಇಲ್ಲ ಜೋಗತಿ ಅವ್ರದ್ದು ಕಡಿಮೆ ನೋಡಿರೋದು ನಾವು. ಆ ಸಿನಿಮಾ ಲೈಫ್ ಅವ್ರೇನು ತೋರಿಸ್ತಾರಲ್ಲ, ಅವರ ಜೀವನ ಹೇಗಿರುತ್ತೆ ಅಂತ, ಅದು ವಾಸ್ತವಿಕ ಎಷ್ಟು ಹತ್ತಿರವಾಗಿದೆ. ಈಗ ಮೂಲ ಒಂದೇ ಅಮ್ಮ. ನಿಜಡ ಸಂಪ್ರದಾಯ ಆಗಲಿ, ಜೋಗತಿ ಸಂಪ್ರದಾಯ ಆಗಲಿ, ಬೆಂಗಳೂರು ದೊಡ್ಡ ಸಿಟಿ. ಬೆಂಗಳೂರಿಗೆ ಒಂದೇ ಕಡೆಯಿಂದ ಬರಬೇಕಂತ ಏನೂ ಇಲ್ಲ. ಈ ಕಡೆ ತಮಿಳ್ನಾಡಿಂದ ಬರ್ಬೋದು, ಈ ಕಡೆ ಆಂಧ್ರದಿಂದ ಬರ್ಬೋದು, ಕೇರಳದಿಂದ ಬರ್ಬೋದು, ಡೆಲ್ಲಿ, ಮಹಾರಾಷ್ಟ್ರ, ಹಲವಾರು ದಾರಿಗಳು. ಸೇರೋದು ಮಾತ್ರ ಬೆಂಗಳೂರಿಗೆ. ಊರು ಒಂದೇ, ಹಲವಾರು ದಾರಿಗಳು. ನಿನ್ನ ಅನುಭವ ಬೇರೆ ಇರುತ್ತೆ ಬಂದ ದಾರಿದು. ಒಬ್ಬರು ಫ್ಲೈಟಲ್ಲಿ ಬರ್ತಾರೆ, ಅವರ ಅನುಭವನೇ ಬೇರೆ. ಒಬ್ಬರು ಟ್ರೈನಲ್ಲಿ ಬರ್ತಾರೆ, ಅವರ ಅನುಭವನೇ ಬೇರೆ. ಬಸ್ಸಲ್ಲಿ ಬರ್ತಾರೆ, ಅವರ ಅನುಭವನೇ ಬೇರೆ. ಇನ್ನು ನಡ್ಕೊಂಬರ್ತೀವಿ, ಅವರ ಅನುಭವನೇ ಬೇರೆ ಇರುತ್ತೆ. ಊರು ಒಂದೇ, ದಾರಿ ಹಲವಾರು ದಾರಿಗಳು. ಆ ಸಿನಿಮಾ ಅಥವಾ ಧಾರಾವಾಹಿಗಳು ಬಂದರೆ ಸ್ವಲ್ಪ ಮಿಕ್ಸ್ ಮಾಡೋದು ಜಾಸ್ತಿ. ಈಗ ನಾವಷ್ಟೇ, ನಾನು ಅವರನ್ನು ನೋಡಿ ಖುಷಿ ಪಡ್ತೀನಿ, ಅವರನ್ನು ನೋಡಿ ಸಂತೋಷ ಪಡ್ತೀನಿ. ಇದನ್ನೇ ಒಂದು ದೊಡ್ಡದು ಮಾಡಿ ಅವ್ರ ಹತ್ರ ಏನೋ ಮಾತಾಡೋದು, ಅಥವಾ ಹಿಂಗೆ ತಿರುಗಿ ನೋಡೋದು, ಅದಕ್ಕೇನೋ ಮ್ಯೂಸಿಕ್ ಕೊಟ್ಟು, ಅದಕ್ಕೇನೋ ನಾನು ಹಿಂಗೆ ತಿರುಗೋದನ್ನೇ ಒಂದು ಅಬ್ಬರವಾಗಿ ತೋರಿಸಿ, ಆ ಕಣ್ಣುಗಳನ್ನು ತೋರಿಸ್ತಾರೆ, ಮುಖಗಳನ್ನು ತೋರಿಸ್ತಾರೆ. ಅದು ಪದ್ಧತಿನೇ ಅಲ್ಲಲ್ಲ, ಅದು ಪದ್ಧತಿನೇ ಅಲ್ಲ. ಸಿನಿಮಾ ಅಂತ ಅದಕ್ಕೆ ಹೇಳೋದು. ಅದು ಅವರಿಗೆ ತೃಪ್ತಿ ಆಗಬೇಕು. ಆ ಕತೆಗೆ, ಒಂದಿಷ್ಟು ಕತೆಗೆ ಇನ್ನೊಂದಷ್ಟು ಬೆರೆಸಿ ತೋರಿಸ್ತಾರೆ. ಅದು ನಿಜ ಅಂತ ಹೇಳೋಕ್ಕೂ ಆಗಲ್ಲ, ಸುಳ್ಳು ಅಂತಲೂ ಹೇಳೋಕ್ಕಾಗಲ್ಲ. ಕೆಲವೊಂದು ಆಚರಣೆಗಳು ಸಿನಿಮಾದಲ್ಲಿ ತೋರಿಸೋಂಥ ಆಚರಣೆಗಳು ಕೆಲವೊಂದು ಕರ್ನಾಟಕದಲ್ಲಿ ಇಲ್ಲ, ಹೊರ ರಾಜ್ಯಗಳಲ್ಲಿದೆ, ಹೊರ ಇದರಲ್ಲಿದೆ, ನಮ್ಮ ರಾಜ್ಯದಲ್ಲಿ ಇಲ್ಲ. ಆದರೂ ಅದನ್ನೆಲ್ಲ ತೋರಿಸಿರ್ತಾರೆ. ಒಟ್ಟು ಗೌರವ ಸಿಗಲಿ, ಈ ಸಮುದಾಯಕ್ಕೆ ಗೌರವ ಸಿಗಲಿ.